ಫ್ರೆಂಡ್ಸ್ ಎಲ್ಲ ದೊಡ್ಡ ತಿಂಡಿ ಆಯ್ತಾ ನೋಡಿ. ನಮ್ಮ ನಾಯಿಗಳು ಯಾವ ಥರ ಮಾಡ್ಕೊಂಡಿದ್ದಾವೆ. ಮನೆ ಹತ್ರ ಎರಡು ನಾಯಿಗಳು ಇದ್ಬಿಟ್ರೆ ಎಷ್ಟು ಖುಷಿ ಅಂದರೆ ನನ್ನ ನೋಡಿ ಬದ್ದೇ ಬರ್ತೀನಿ ನೋಡಿ ಫ್ರೆಂಡ್ಸ್. ಹಿಂದರಿಂದ ವಿಡಿಯೋ ಮಾಡ್ತಾ ಇರ್ತೀನಿ ನೋಡಿ. ಏನಂದರೆ ಗೊತ್ತಿಲ್ಲ ಫ್ರೆಂಡ್ಸ್, ನಾಯಿ ಪ್ರೀತಿ ಏನಂತ ನೀವು ಹೇಳಿ ಫ್ರೆಂಡ್ಸ್, ಕಮೆಂಟ್ ಮಾಡಿ ತಿಳಿಸಿ. ನಾಯಿಗಳಂದ್ರೆ ಇರ್ಬೇಕಾ ಬೇಡವಾ? ನೋಡಿ ಫ್ರೆಂಡ್ಸ್, ಅಲ್ಲಿ ನೋಡ್ತೈತೆ ನೋಡಿ. ಇನ್ನು ಸ್ವಲ್ಪ ಹೊತ್ತಾದರೆ ಹಂಗೆ ಹಿಂದೆ ಬಂದೇ ಬಿಡ್ತದೆ ನೋಡಿ ಫ್ರೆಂಡ್ಸ್, ಜೊತೆಲೇ ಬಂದುಬಿಡ್ತದೆ. ಈಗ ನಾವು ಅಂಗಡಿ ಕಡೆಗೆ ಹೋಯ್ತಾ ಇದ್ದೀವಿ ಅಂತ ಮಾಡ್ತಾಯಿದ್ವಿ, ಅಷ್ಟೊತ್ತಿಗೆ ಬಂದೇ ಬಿಡ್ತು ನೋಡಿ ಫ್ರೆಂಡ್ಸ್. ಇದೊಂದು ನಾಯಿ ಬಂತು, ಅದೊಂದು ನಾಯಿ ಬಂತು. ನಾವು ಏನು ಮಾತಾಡಿಲ್ಲ, ಬಾ ಅಂತ ಕರೆದಿಲ್ಲ, ಏನು ಮಾಡೇ ಇಲ್ಲ, ತಾನಾಗೆ ಬರ್ತಾವೆ. ಈಗ ರೋಡ್ಗೆ ಹತ್ತಿದ್ದೀವಿ ಫ್ರೆಂಡ್ಸ್. ತಿರ್ಗಾ ಟೀ ಕುಡಿಯೋಕಂತ ಹೊಟ್ಟಿದ್ದೀವಿ. ಹಾಯ್, ಅವರು ಆಟೋದವರು ಇದ್ರಲ್ಲ, ನನಗೆ ಪರಿಚಯ ಇಲ್ಲ, ಏನೂ ಇಲ್ಲ. ಅವರು ಫೋನ್ ಮಾಡಿ ಹಾಯ್ ಅಂತರು, ಅದಕ್ಕೆ ನಾನು ಹಾಯ್ ಅಂದೆ. ಹೇಯ್ ಅಂದರೆ ಹೇಯ್ ಛೆ, ನಮ್ಮ ನಾಯಿ ನೋಡಿ ಫ್ರೆಂಡ್ಸ್, ಅಲ್ದೊಂದು ಚೈ ಅಂದರೆ ಸಾಕು ಹೋಯ್ತು, ಹೊಂಟೋಗ್ಬಿಡ್ತದೆ. ಅದಕ್ಕೆ ಇವಾಗ ಏನು ಮಾಡೋದು ಏನಿಲ್ಲ ಅಂತ ವಿಡಿಯೋದಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ವಿಶೇಷ ಏನು ಅಂದರೆ, ಈ ರೋಡು ಎಷ್ಟು ವರ್ಷದಿಂದ ಆಯಿತು ಮಾಡವ್ರೆ, ಏನು ಒಂಚೂರು ಏನು ಇಷ್ಟು ವರ್ಷ ಆಯ್ತು ನಾವು ಬಂತವರಿಂದ ಒಂಚೂರು ಏನೂ ಆಗಿಲ್ಲ. ಎಲ್ಲಿ ಹಳ್ಳ ಗುಂಡು ಆಗಿಲ್ಲ, ಏನೂ ಆಗಿಲ್ಲ. ಹೈವೇ ರೋಡು ಚೆನ್ನಾಗೈತೆ ಮಾತ್ರ. ರೋಡ್ ಮಾತ್ರ ಸಖತ್ತಾಗೈತೆ ಗುರು. ನೋಡಿದ್ರೆ ಅಫಿಷಿಯಲ್ ಅನ್ಕೋತೀರ. ನಾನು ನೋಡಂಗಿದ್ದಿದ್ರೆ ಇಷ್ಟೊತ್ತಿಗೆ ಏನಾಗೋದು ರೋಡು, ನಾನು ಇಷ್ಟೊತ್ತಿಗೆ ಎಮ್ಮೆಲ್ ಆಗ್ಬಿಟ್ಟಿದ್ರೆ ದೊಡ್ಡ ಹೈವೇನೇ ಕಳಿಸ್ಬಿಟ್ಟಿದ್ದೆ ಫ್ರೆಂಡ್ಸ್. ಏನು ಮಾಡೋಕ್ಕಾಗಲ್ಲ. ಇವಾಗ ನಾನು ಎಲ್ ಆಗಬೇಕು ಅಂತ ಆಸೆ ಐತೆ, ಎಲ್ ಆಗೋಕ್ಕೆ ಆಸೆ ಇಲ್ಲ ನನಗೆ. ಆದರೆ ಒಂದೊಂದು ಥರ ಗುರು, ಏನು ಮಾಡಬೇಕು ಏನು ಗೊತ್ತಾಗ್ತಿಲ್ಲ. ಎಲ್ಲ ನೋಡ್ತವ್ರೆ ನನ್ನ. ಆದರೆ ಇಲ್ಲಿ ಅಲ್ಲಿ ಐಲ್ಯಾಂಡ್ ಹೋಗೋನೊಬ್ಬ ನೋಡ್ದ, ಇವನು ಗಾಡಿ ಮೇಲೆ ಒಬ್ಬ ನೋಡ್ತಾ ನೋಡಿ. ಹಂಗೆ ನೋಡಿದ್ರು, ಮೂವರು ನೋಡಿದ್ರು ಇವರು. ಅದಕ್ಕೆ ನಾನೇನಂತ ಹೇಳ್ಬೇಕಂತಂದರೆ, ಯಾರು ಏನೋ ನೋಡಲಿ ಬಿಡಲಿ, ಮುಂದೆ ನೋಡ್ಕೊಂಡು ನಾವು ಹೋಗ್ಬೇಕು ಅಷ್ಟೇ. ಏನಂತೀರ? ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು. ನೋಡಿ ಫ್ರೆಂಡ್ಸ್, ಡೈಲಿ ಇದೇ ಗೆರದ ನಡುಗಡೆ ಈ ಕಡೆ ದಾರಿ ಐತಲ್ಲ, ಆ ಕಡೆ ಹೋಗಲ್ಲ, ಬರೀ ಸೆಂಟ್ರ್ ಡಂಬರ್ ರೋಡ್ ಮೇಲೆ ಗೆರೆ ಈಚೆಯಿಂದಲೇ ಹೋಗ್ತಾಯಿದ್ದೀನಿ. ಡೈಲಿ ಯಾವತ್ತೂ ಒಂದು ಸತಿ ಅಲ್ಲ, 2 ಸತಿ ಅಲ್ಲ, ಡೈಲಿ ಹಿಂಗೆ ಹೋಗೋದು. ಏನೂ ಇಲ್ಲ. ನಾನು ಹೋಗೋ ರೋಡ್ ಕರೆಕ್ಟಾಗಿದ್ದರೆ ಇನ್ನೊಬ್ಬರು ಕರೆಕ್ಟಾಗಿ ಬರ್ತಾರೆ. ನಾನು ಹೋಗೋ ರೋಡಲ್ಲಿ ನಾನು ಕರೆಕ್ಟಾಗಿಲ್ಲ ಅಂತಂದರೆ ಹಿಂದಲಿಂದ ಬಂದವರು ಏನು ಕರೆಕ್ಟಾಗಿರ್ತಾರೆ ಹೇಳಿ ಫ್ರೆಂಡ್ಸ್, ಅಲ್ವಾ? ಅದಕ್ಕೆ ಸ್ವಲ್ಪ ತಿಳ್ಕೊಬೇಕು ಅಂತ ಹೇಳೋದು. ಯಾವುದೇ ಹಿಂದಾಗಲಿ ಮುಂದಾಗಲಿ ನಾವು ಮುಂದೆ ನೋಡ್ಕೊಂಡು ಹೋಗ್ಬೇಕು. ವಿಡಿಯೋ ಕಾಲ್ ಯಾರು ಇವನ್ನ ಕೇಳ್ದ, ಏನೋ ವೀಡಿಯೋ ಮಾಡ್ತಿದ್ಯಾ ಅಂತ ತಂದ. ವೀಡಿಯೋ ಏನಿಲ್ಲ, ವೀಡಿಯೋ ಕಾಲ್ ಮಾಡ್ತಿದ್ವಿ. ಯಾವುದೇ ಆದರೂ ನಕ್ಕಂಡು ಹೋದರು, ಏನು ಮಾತಾಡಿಲ್ಲ. ಆದರೆ ಇವಾಗ ಏನಿಲ್ಲ ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟಿದ್ದೀನಿ. ಏನು ಮಾಡಬೇಕು ಏನಿಲ್ಲ, ನನಗೆ ಎಲೆ ಕೆಟ್ಟು ಗೊಬ್ಬರ ಹೋಗ್ತಿದೆ. ಮಾತಾಡೋ ಮುಂದೆ ಯಾರು ಇರೋ ಜಾಗದಲ್ಲಿ ಮಾತಾಡೋದು ಅನಿಸ್ತದೆ. ಇದ್ದಾಗ ಯಾರ ಮುಂದೆ ಮಾತಾಡ್ಸೋಕೆ ಮನ್ಸಾಗಲ್ಲ. ಅಂದರೆ ನಾಚಿಕೆ ಅಂತೀವ, ಅದು ನಾಚಿಕೆ. ಫಸ್ಟಲ್ಲಿ ಯಾರು ಇರೋ ಜಾಗದಲ್ಲಿ ಬಂದು ಮಾತಾಡ್ತಾರಲ್ಲ, ಅದು ತಯಾರಾಗಿರ್ತದೆ. ಆಮೇಲೆ ಕಲ್ತ್ಕೊಂಡಂಗೆಲ್ಲ ಬಂದಂಗೆಲ್ಲ ಅವಾಗ ರಿಟರ್ನು ಇದಾಗೋಯ್ತದೆ, ನಮಗೆ ಎಕ್ಸ್ಪೀರಿಯನ್ಸ್ ಆಗೋಯ್ತದೆ. ಮಾತಾಡಿ ಎಲ್ಲ ಜೊತೆಲಿ ಪಬ್ಲಿಕ್ ಆಗಲಿ, ಎಂಥ ದೊಡ್ಡ ಸಿಟಿ ಆಗಲಿ, ಮಾತಾಡೋಕ್ಕೆ ಎದುರನ್ನೇ ಪಡೋದಿಲ್ಲ ಯಾರು. ಹಂಗಾಗಿ ಟ್ರೈ ಮಾಡ್ಬೇಕು ಫ್ರೆಂಡ್ಸ್. ಟ್ರೈ ಮಾಡಿದ್ರೆ ಮಾತ್ರ ಸಾಧ್ಯ ಆಗೋದು, ಇಲ್ಲಾಂದರೆ ಯಾವುದಿಲ್ಲ ನೋಡಿ. ಆಯಿತಾ? ನಮ್ಮ ಜೀವನದಲ್ಲಿ ಯಾವುದೋ ಒಂದು ನಡಿಬೇಕಂದ್ರೆ ನಡೀತದೆ. ಇವತ್ತಿಲ್ಲ ನಾಳೆ ಅಂತ ಒಂದು ನಡೀತದೆ. ಕಾಣಿಸ್ಕೊಂಬರೋಣ ಬನ್ನಿ, ಇವಾಗೇನಿಲ್ಲ. ಒಟ್ಟಿನಲ್ಲಿ ಬರ್ತೀವಂತ ನಾನು ಗ್ಯಾರಂಟಿ ಐತೆ ಫ್ರೆಂಡ್ಸ್. ಯಾರು ನಂಬಿಕೆ ಇಟ್ಕೊಂಡಿಲ್ಲ. ನಾನು ಯಾರ ಬಗ್ಗೆ ತಲೆಯೇ ಕೆಡಿಸ್ಕೊಂಡಿಲ್ಲ ಇಷ್ಟೊತ್ತಿಗಾಯಿತು.
ಇವಾಗಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಈಗ ನನ್ನ ಫೋನೇ ತಲೆಗಿರಿಸ್ಬೇಕು, ಇಲ್ಲ ನಾವೇ ಕೆಡ್ಸ್ಬೇಕು ಫೋನ್ನ. ಆ ಥರ ವೀಡಿಯೋಗಳು ಮಾಡಿ ಬಿಟ್ಬಿಡ್ತೀನಿ ಇವತ್ತಿನಿಂದ. ನನ್ನ ಕಂಟೆಂಟ್ ಕ್ರಿಯೇಟ್ಗೆ ಸಪೋರ್ಟ್ ಮಾಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಬರ್ತೀನಿ ಫ್ರೆಂಡ್ಸ್, ಬಾಯ್.